ಮೇಡಮ್ ಈಗ ಮಾನ್ಯ ಗೃಹ ಸಚಿವರು ಏನು ಹೇಳಿದ್ರು ಅಂದರೆ ಈಗ KPC ರೆಸ್ಪಾನ್ಸಿಬಿಲಿಟಿ ಯಾರೋ ಸೆಕ್ರೆಟರಿ ಚೇರ್ಮನ್ ಅಂತ ಬರ್ತಾರೆ ಅಂತ ಹೇಳಿದ್ರು. ಈಗ ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ ಅಂತ ಮಾನ್ಯ ಗೃಹ ಸಚಿವರಿಗೂ ಗೊತ್ತು. ಏನು ಕ್ರಮ ತೊಗೊಂಡಿದ್ರಾ? ಏನಾದರೂ ಪೊಲೀಸ್ ಒಂದು ಕಮಿಟಿ ರಚನೆ ಮಾಡಿದ್ರಾ? SIT ತನಿಖೆಗಳನ್ನು ಕೊಟ್ಟಿದ್ರಾ? ಇಲ್ಲ. ನೀವಲ್ಲಿ ಒಂದು ಸಣ್ಣ ಪುಟ್ಟ ಈಗ ಫಾರ್ ಎಕ್ಸಾಂಪಲ್ ಅದು ಹಗರಣ ಆಯ್ತು ಅಂತ ಹೇಳಿದ್ರೆ ಯಾವುದೋ ಮಿನಿಸ್ಟರ್ ಇರ್ಬೋದು, ಯಾವುದೋ ಒಂದು PSI ಇನ್ಸ್ಪೆಕ್ಟರ್ ಯಾವುದೋ ಒಂದು ಸಣ್ಣ ಪುಟ್ಟದ 5-10 ಸಾವಿರಕ್ಕೆಲ್ಲ ನೀವು ಜೈಲಿಗೆ ಕಳಿಸೋದು ಇದೆಲ್ಲ ಆಗುತ್ತೆ. ಇಲ್ಲಿ 100 ಕೋಟಿ ಅಕ್ರಮ ಆಗ್ತಾ ಇದೆ KPSCಲಿ. ಇದು ಇವತ್ತು ನಿನ್ನೆಯಿಂದ ಬಂದಿರೋದಲ್ಲ, ಈಗ ತುಂಬ ವರ್ಷಗಳಿಂದ ಇದೇ ಆಗಿರೋದು. ಮೊನ್ನೆ ಇದು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಕೂಡ ಹೇಳಿದ್ದಾರೆ, ವರದಿ ತರಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಇವರೇ ಕಳ್ತನ ಮಾಡಿರೋರ ಹತ್ರ ನೀವು ವರದಿ KPSC ಅವರು ಅಷ್ಟೇ ಅವರೇ ಅಕ್ರಮ ಮಾಡಿರೋದು. ಅವ್ರ ಹತ್ರನೇ ವರದಿ ಕೇಳಿದ್ರೆ ಒಂದು ರಿಟೈರ್ಡ್ ಜಡ್ಜ್ ಇಲ್ಲ, ಈಗ ಹೈಕೋರ್ಟ್ ಜಡ್ಜ್ ಯಾರಿದ್ದಾರೆ ಅವ್ರನ್ನ ಒಂದು ಅವ್ರಿಗೆ ಒಂದು ಕಮಿಟಿ ರಚನೆ ಮಾಡಿ ಅವ್ರ ಮುಖಾಂತರ ಏನೇನು ಆಗಿದೆ, ತನಿಖೆ ಆಗಿದೆ, ಏನೇನು ಕರಪ್ಷನ್ ಮಾಡಿದ್ದಾರೆ, ಎಷ್ಟು ಜನ ಇದು ಇಲ್ಲಿಗಲ್ ಇನ್ವಾಲ್ವ್ಮೆಂಟ್ ಇದ್ದಾರೆ, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಇವ್ರ ಆಸ್ತಿ ಎಲ್ಲಿಂದ ಎಷ್ಟು ಬಂದಿದೆ, ಈ ಇಷ್ಟು ದಿನ ಲಾಸ್ಟ್ 5 ಇಯರ್ಸಲ್ಲಿ ಅವ್ರೇನು ಮೆಂಬರ್ಸ್ ಆಗಿರ್ಬೋದು, ಅಲ್ಲಿರೋ ಒಂದು ಸಿಬ್ಬಂದಿ ಇರ್ಬೋದು, ಇವ್ರು ಇಲ್ಲಿ ಅಪಾಯಿಂಟ್ ಆದಮೇಲೆ ಅವ್ರ ಆಸ್ತಿ ಎಷ್ಟಿದೆ ಅದನ್ನು ಒಂದು ತನಿಖೆ ಮಾಡಿ, ಮತ್ತು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಮಧ್ಯವರ್ತಿಗಳು ಯಾರಿದ್ದಾರೆ, ಇದು ರಾಜಕೀಯ ವ್ಯಕ್ತಿಗಳು ಯಾರಿದ್ದಾರೆ, ಪ್ರಾಪರ್ ತನಿಖೆ ಮಾಡಿ. ನಾವು ಒತ್ತಾಯ ಮಾಡ್ತಾ ಇರೋದೇ ಅದು, CBI ತನಿಖೆ ಆಗಬೇಕು. ಇದು more than 1000 crores ಅಕ್ರಮ. ಇದು ನೀವು 1-2 ಕೋಟಿ ಎಲ್ಲ ನಾವು PSI ಇದು ಸ್ಕ್ಯಾಮಲ್ಲಿ ನಾವು ನೋಡಿದ್ದೀವಿ. 113 ಜನ ಕಲ್ಪ್ರಿಂಟ್ ಇದ್ದರು. ಸ್ವತಃ ADGP ಅಮೃತ್ ಪಾಲ್ ಅವರೇ ಜೈಲಿಗೆ ಹೋಗಿದ್ರು, ಯಾಕೆಂದರೆ ಅವರೇ ಅಕ್ರಮದಲ್ಲಿ ಭಾಗಿಯಾಗಿದ್ದರು. ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನೋ ತುಂಬ ಇಂಪಾರ್ಟೆಂಟು. ಅವ್ರಿಗೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಮೇಡಮ್ 100% MLAಗಳು ಇದ್ದಾರೆ, ಇದರಲ್ಲಿ ಮಿನಿಸ್ಟರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ex-MLAಗಳು ಇದ್ದಾರೆ, ಅವ್ರ ಮಕ್ಕಳು ಕೂಡ ಇದ್ದಾರೆ. ಅದೆಲ್ಲ ಪ್ರಾಪರ್ ತನಿಖೆ ಆಗಲಿ, CBI ತನಿಖೆ ಆಗಲಿ. ಇವರು ಸ್ಟೇಟಲ್ಲಿ ಇವ್ರಿಗೆ ವರದಿ ಯಾರ ಕಡೆಯಿಂದ ತರಿಸ್ಕೊತಾರೆ ಮೇಡಮ್? ವರದಿ ಇವರೇ ಕೊಡೋದಾದರೆ ಯಾಕೆ ನೀವು ಇದು ಮಾಡಬೇಕು? KPSC ಅವರೇ ವರದಿ ಕೊಡಬೇಕಂತಂದರೆ ಸರ್ಕಾರಕ್ಕೆ ಅವಶ್ಯಕತೆ ಏನಿದೆ? ವರದಿ ತೊಗೊಂಡು ಏನು ಮಾಡ್ತೀರಾ? ಗ್ಯಾರಂಟಿ ಏನಿದೆ? ಒಂದೇ ರೂಮಲ್ಲಿ 10-15 ಜನ ಸೆಲೆಕ್ಟ್ ಆಗ್ತಾರೆ ಅಂದರೆ ಎಲ್ಲಿದ್ದೀವಿ ನಾವು? ಈ ನೀಟ್ ಎಕ್ಸಾಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಮಾಡುತ್ತೆ, ಈಗ ಬೇರೆ ಬೇರೆ KE ಎಕ್ಸಾಮ್ಸ್ ನಡೆಯುತ್ತೆ. ಯಾವ ಎಕ್ಸಾಮ್ಸಲ್ಲೂ CET ಇರ್ಬೋದು, ನೀಟ್ ಎಕ್ಸಾಮ್ಸ್ ಯಾವುದರಲ್ಲೂ ಕಂಟಿನ್ಯೂಸ್ ಆಗಿ 10-15 ಜನ ಸೆಲೆಕ್ಟ್ ಆಗೋದಿಲ್ಲ ಅಂತಂದ್ರೆ, KS ಮೇನ್ಸಲ್ಲಿ ನಡೀತಾ 10-15 ಜನ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗ್ತಿದ್ದಾರೆ ಅಂತಂದರೆ ಇದು ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಆಸ್ಪಿರೆಂಟ್ಸ್ ನಿಜವಾಗ್ಲೂ ಎಕ್ಸಾಮ್ ಬರೀಬೇಕನ್ನೋ ಪರಿಸ್ಥಿತಿ ತಗೊಂಬಂದಿದ್ದಾರೆ ಇವತ್ತು. ಇಲ್ಲ, ಖಂಡಿತ ಮೇಡಮ್, ಅತಿ ಶೀಘ್ರದಲ್ಲೇ ನಾವೀಗ ಅನೌನ್ಸ್ ಮಾಡ್ತೀವಿ, ಎಲ್ಲ ಚರ್ಚೆ ಮಾಡ್ತೀವಿ ಯಾವಾಗ ಡೇಟ್ ನಾವು ಪ್ರೊಟೆಸ್ಟ್ ಮಾಡಬೇಕಂತ. KPSC ವಿರುದ್ಧ 100% ಮೇಡಮ್ ಇದು ಸಾಕಷ್ಟು ಮಿಸ್ಟೇಕ್ ಇದೆ, ಸಾಕಷ್ಟು ಗೊಂದಲಗಳು ಇದ್ದಾವೆ ಇದರಲ್ಲಿ. ಈಗ ಅಕ್ರಮ ಅಂತ ಗೊತ್ತಿತ್ತು. ಲಾಸ್ಟ್ ಟೈಮ್ ನಾವು ಮೇ ಒಳಗಡೆ ಅದು ಏನು ಎಕ್ಸಾಮ್ ಸೆಂಟರ್ ಒಳಗಡೆ ಪಂಚರ್ ಆಗ್ತಾ ಇರೋ ನೆಪದಲ್ಲಿ ಅವರು ಕ್ವಶನ್ ಪೇಪರ್ ಬಂಡಲ್ಲೇ ಕೂಡ ಓಪನ್ ಇತ್ತದು. ಸಂಜೆ ತನಕ 4-5 ಗಂಟೆ ತನಕ ಅಲ್ಲೇ ನಿಂತ್ಕೊಂಡಿದ್ದಾರೆ. ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಅದ್ರ ಮೇಲೆ ಏನೂ ಕ್ರಮ ತೊಗೊಂಡಿಲ್ಲ. ಈ ಹಿಂದೆ ಎಷ್ಟೊಂದು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂತ ಹೇಳ್ಬಿಟ್ಟು KPSCನ ಅಕ್ಸೆಪ್ಟ್ ಮಾಡಿದ್ದಾರೆ. 350 ಜನಕ್ಕೆ ಇವರು KS ಇದು ಎಕ್ಸಾಮ್ಸ್ ಕೊಟ್ಟಿದ್ದಾರೆ ಕೋರ್ಟ್ ಆದೇಶದ ಮುಖಾಂತರ. ಇವ್ರು ಇಲ್ಲಿವರೆಗೂ ಯಾರ್ದಾದ್ರು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರಾ? ಯಾರು ಅಡ್ರೆಸ್ ಇದೆಯಾ, ಯಾವ ಕ್ಯಾಟಗರಿ ಇದೆಯಾ, ಒಂದು ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಯಾರು ಬೇಕಾದ್ರೆ ನಂಬರ್ ಹಾಕ್ತಾರೆ, ಯಾರು ಬೇಕಾದ್ರೆ ನೇಮ್ ಬಿಟ್ಟಿರ್ತಾರೆ. ಇವ್ರು ಎನಿ ಟೈಮ್ ಚೇಂಜ್ ಮಾಡ್ಕೊಬೋದು. ಇವ್ರಿಗೆ ಬೇಕಾಗಿರೋ ಈಗ ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ಇಲ್ಲಿ KPSCಲಿ ಇನ್ನೊಂದು 2-3 ತಿಂಗಳಲ್ಲಿ ಒಂದು 3 ಜನ ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ. ಅವ್ರಿಗೇನು ಅರ್ಜೆಂಟ್ ಪ್ರೋಸೆಸ್ ಮುಗಿಸ್ಬೇಕು. ಕಡಿಮೆ ಅಂತಂದರೆ ಒಬ್ಬೊಬ್ಬರು ಮೆಂಬರ್ಸ್ ಏನಿಲ್ಲ ಅಂತಂದ್ರು more than 50 crores ಇದರಲ್ಲಿ ಅಕ್ರಮ ಮಾಡ್ಕೊಂಡಿದ್ದಾರೆ. ಇದು 1-2 ಕೋಟಿ 100-200 ಕೋಟಿ ಎಲ್ಲ more than 1000 crores ಏನು ಅಕ್ರಮ ಮಾಡಿರೋಂಥದ್ದು. ಇವಾಗ KPSC ಏನು ಇಂಟರ್ವ್ಯೂ ಲಿಸ್ಟ್ ಕರೆದಿದ್ದಾರೆ 384 ಜನಕ್ಕೆ, 1:3 1152 ಜನ. 1152 ಜನದಲ್ಲೂ ಇವರು ಒಬ್ಬೊಬ್ಬರ ಹತ್ರ ಏನಿಲ್ಲ ಅಂದ್ರೂ ಕಡಿಮೆ ಅಂತ ಇವಾಗಿಂದ ಏನು ಈಗ ಆಲ್ರೆಡಿ ಒಂದು 358 ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇನ್ನು ಯಾರು ಜಾಸ್ತಿ ಕೊಡ್ತಾರೋ ಅಂಥವ್ರನ್ನ ಇವ್ರು ಲಿಸ್ಟಿಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿರೋ ಮೆಂಬರ್ಸ್ಗೆ, KPSCಲಿರೋ ಸಿಬ್ಬಂದಿಗಳಿಗೆ ಮಿನಿಸ್ಟರ್ ಹತ್ರ ಹೋಗಿ ಚರ್ಚೆ ಮಾಡಿ ಅವ್ರ ಹತ್ರ ಕುತ್ಕೊಂಡು ಮಾತುಕತೆ ಮಾಡೋಂಥ ಅವಶ್ಯಕತೆ ಏನಿದೆ ಮೇಡಮ್? ಇದೆಯಾ ಏನಾದರೂ ರೂಲ್ ಇದೆಯಾ? ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳ್ತೀವಿ. KPSC ಅನ್ನೋದು ಏನಂತ ಫಸ್ಟ್ ಅರ್ಥ ಮಾಡ್ಕೊಬೇಕು. KPSC ಜಸ್ಟ್ ಸರ್ಕಾರದಲ್ಲಿರೋ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಅದು ಪ್ರಾಮಾಣಿಕವಾಗಿ ಅವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವ್ರಿಗೆ ಕೆಲಸ ಸಿಗಬೇಕಂತದ್ದು. ಇವ್ರು ಇಲ್ಲೇ 1,100 ಕೋಟಿ ಭ್ರಷ್ಟಾಚಾರ. ಒಬ್ಬೊಬ್ಬರು AC ತಹಸೀಲ್ದಾರು, ಒಬ್ಬ ಒಂದು DYSPಗೆ ಕೋಟಿ ದುಡ್ಡು ಕೊಟ್ಬಿಟ್ಟು ನಾಳೆ ದಿನ ಅಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆದಾಗ ಎಲ್ಲಿ ಅವ್ರಿಗೆ ಕೆಲಸ ಮಾಡ್ತಾರೆ? ಇದು ಖಂಡಿತವಾಗೂ ಇದನ್ನೆಲ್ಲ ಇದು CBI ತನಿಖೆ ಆದರೂ ತನಿಖೆ ಆಗಿ ಅವ್ರು ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.